ಶಿವಣ್ಣ, ಹೋಗೋಣ ಬಾ. ಇಮ್ಮಡಿ ತಕ್ಕೆ ಹೋಗೋದ ಅನ್ಕೊಂಡೆ. ಅಷ್ಟೊತ್ತಿಗೆ ನೀನ್ ಕಂಡಲ್ಲ ಇಲ್ಲೇ, ಅದಕ್ಕೆ ಇತ್ತಾಗ ಬಂದೆ. ಹೋಗೋಣ ಬಾ ಕೂತ್ಕೋ. ವಾಲ್ತವಿನ್ ಬಂದಲ್ಲ, ಹಂಗೆ ಹೋಗೊಂಡು ಟೀ ಹಾಕೊಂಡು ನಮ್ಮ ಹೊಟ್ಟೆಳು ಓದ್ಲು ಮನ್ಗೆ. ನಾನು ಇಲ್ಲೋಸಿ ಕೂತ್ಕೊಂಡೆ ತಗ ಒಂದ್ಗಳಿಗೆ. ಏನಣ್ಣ, ಏನು ಸಮಾಚಾರ? ಸಮಾಚಾರ ನಾನೇನ ಹೇಳನೆ, ನೀನ್ ಹೇಳ್ಬೇಕು. ಕೇಳ್ದ ನಿಮ್ಮೆಣ್ಣ? ಓ ಅಣ್ಣ, ಅದು ಕೇಳೋಕ್ಕೆ ಅಂದರೆ ನೆನ್ನೆ ಹತ್ರ ಕೇಳಲಿಲ್ಲ. ಅವಳಿಗೆ ಟೆಸ್ಟ್ ಇತ್ತು ಇವತ್ತು ಕಾಲೇಜಲ್ಲಿ ಅಂದ್ಬಿಟ್ಟು ಓದ್ಕೊತಿತ್ತು. ಸುಮ್ಮನೆ ಅದೇ ಹಾಕಿ ವಿಮೆಗೆ ಹಾಕಿ ಮನ್ಸು ಕೇಳ್ಸೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನಾಳೆ ಕೇಳು ಎದ್ದು ಮಗಳಿಗೆ ಅಂತ ನಾನು ಹಂಗಂದೆ ನಮ್ಮ ಹೊಟ್ಟೆ ಒಳಗೆ. ಹಂಗನ್ಬಿಟ್ಟು ಆರು ಕಟ್ಕೊಂಡು ಹೋಗಿದ್ನಲ್ಲ, ಇವಳು ಓದ್ಕೊತ ಕುಂತಿದ್ದು ಗಡಿ ಬಿಡಿನ ಕಾಲೇಜ್ಗೆ ಹೋಗಿ ರೆಡಿ ಆಗ್ತಿದ್ವಲ್ಲ ಈಗಲೂ. ಸುಮ್ಮನೆ ಹೋಗೋ ಹೊತ್ನಲ್ಲಿ ಯಾಕೆ ಎದಕ್ಬೇಕು ಅಂದ್ಬಿಟ್ಟು ಸುಮ್ಮನೆ ಆಗೋಳೆ. ಈಗ 5 ಗಂಟೆಗೆ ಬರ್ತಾವೆ ಕಾಲೇಜಿಂದವ, ಕುಣಿಸ್ಕೊಂಡು ಕೇಳ್ತೀವಿ ಬಂದಿದ್ದಾರೇನೆ ಇಷ್ಟೊತ್ತಿಗೆ. ನಮ್ಮ ಹೊಟ್ಟೆಗಳನ್ನ ಕೇಳು ಅಂದರೆ ನೀವು ಇರಬೇಕು ಕೇಳೋಕ್ಕೆ, ನೀವಿದ್ದಾಗ ಕೇಳ್ತೀನಿ ಅಂತ ಅಂದ್ಲು. ಸರಿ ಬಿಡು ಆಯಿತು, ನಾನು ಬರ್ತೀನಿ ಅಂದ್ಬಿಟ್ಟು ಹಾಗೆ ಹೋಟ್ಲಂಗಡಿ ತಗೊಂಚೂರು ಟೀ ಹಾಕೊಂಡು ಇಲ್ಲಿ ಕೂತ್ಕೊಳ್ಳೋದ. ಇನ್ನು ನಮ್ಮ ಹೊಟ್ಟೆಗಳು ಬೈತಾಳೆ ಬಿಡಿ ಸೇದಿದ್ರೆ ಅಂದ್ಬಿಟ್ಟು ಇಲ್ಲೊಂದು ಬಿಡಿ ಸೇದ್ಕೊಳ್ಳೋದ ಅನ್ಕೊಂಡು ಕೂತ್ಕೊಂಡೆ ಕತೆ. ಕೇಳ್ತೀವಿ ಸುಮ್ಕಿರಣ. ಅದೇ ಕಣ ಅಣ್ಣ ಹೇಳ್ದ ಅಂತ ಹೇಳಿಲ್ವ, ಫೋನ್ ನಂಬರ್ ಕೊಟ್ಟು ದುಡ್ಡು ಬಂದಿದೆ ಅಂತ ಫೋನ್ ಮಾಡಿದ. ಏನಣ್ಣ ಏನು ಸಮಾಚಾರ ಹೇಳ್ನಿಲ್ವಲ್ಲ. ಈಗ ನಾವು ಬೇರೆ ಕಡೆ ನೋಡೋಕ್ಕಾರುವೆ ಏನಾರು ಹೇಳ್ಬೇಕಲ್ವ ನೀವು ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ. ಹಂಗೆ ಅದಕ್ಕೆ ಕೇಳಿಲ್ಲ ನಾವು, ಹೇಳಿಲ್ಲ ನಾನು ಅವ್ರಿಗೆ. ಕೇಳ್ಬಿಟ್ಟು ಯಾಕೂ ನಿನಗೆ ಸಂಡೆ ಮನೆಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಹಂಗಂದೆ. ಅದಕ್ಕೆ ನೋಡೋದ ನೀನು ಏನಂದು ಅಂದ್ಬಿಟ್ಟು ಒಂದು ಮಾತು ತಿಳ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ ಕಣಣ್ಣ. ಕೇಳಿ ನೋಡ್ತೀವಿ ಅಣ್ಣ, ಏನಂದವು ಕೇಳ್ತೀನಿ. ಸಂಜೆ ಕೇಳಿ ಈಗ ಹೋಗಿ ಕೇಳ್ಬಿಟ್ಟು ಬರ್ತೀನಿ ಬಿಡು ಟೀತಕ್ಕೆ ಹಿಂಗಂದ್ರು ಅಂತವ. ಕೆಲಸ ಮಾಡು, ನಡಿ ನೀನು, ನಾನು ಹೇಳ್ತೀನಿ ಬೇಕಾದ್ರೆ ನಾನುವೇ. ಇಲ್ಲ ನಿನ್ಗೆ ಗೊತ್ತಾಗಕ್ಕಿಲ್ಲ ನೋಡು. ನಮ್ಮ ಅಪ್ಪಂಗೆ ನಮ್ಮ ಮೇಲೆ ನಮ್ಮ ಕೇಳುವ, ನಮ್ಮ ಅಪ್ಪನಿಗೆ ನಮ್ಮ ಅವ್ನಿಗೂ ಬೇರೆ ಕೈಲಿ ಬುದ್ಧಿ ಹೇಳಿಸ್ತಾರಲ್ಲ ನಮಗೆ. ನಾವೇನು ಹಾಕಿಲ್ಲ ಅಂದಿಲ್ವಾ, ಹಂಗೆ ಹಿಂಗೇನದು ಬೇಡ. ಈಗ ಒಂದು ಅರ್ಧ ಗಂಟೆ ಸುಮ್ಮನಿರು, ನಾನೀಗ ಹೊಂಟೋಯ್ತೀನಿ. ಮನೆ ತಕ್ಕ ಹೋಗಿ ಅವಳು ನಾನು ಕೂತ್ಕೊಂಡು ಮಾತಾಡ್ತೀವಿ. ಮಾತಾಡಿದ್ಮೇಲೆ ನೀನು ಬೋರಿಗೆ ಸುಮ್ಮನಿರು, ಸರಿಯಾ? ಈಗೇನಂತೆ ಹಂಗೆ ಮಾಡೋಕು, ಹಂಗೆ ಮಾಡೋಣ. ಸರಿ ಆಯಿತು, ನೀನು ಹೊಂಟೋಗೀಗ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡು. ಇಬ್ರು ಗಂಡು ಇರ್ತೀವಿ. ನಾನು ಯಾತ್ಕೊಬ್ಬರ ನಂಗೆ ಬರ್ತೀನಿ, ಹೋಗು. ಅಣ್ಣ ಮಕ್ಕಳು ಅವಕ್ಕೆ ಗೊತ್ತಾಗಕ್ಕಿಲ್ಲ, ಚಿಕ್ಕ ವಯಸ್ಸು, ತಿಳುವಳಿಕೆ ಕಮ್ಮಿ. ಈಗ ಈಗಿದ್ದವರು ಇನ್ನೊಂಗಳಿಗಿರಕ್ಕಿಲ್ಲ. ಆಸ್ತಿ ಪಾಸ್ತಿ ನಿಮ್ಮ ಹೆಸರಲ್ಲವೇ ಅಂದರೆ ಏನಾರ ಆಗಲಿ, ಅವನು ಯಾವಾಗ ನಿಮ್ಮ ಹೆಸರಳಿಲ್ಲ ಅಂತೀಯ. ಏನೋ ಒಂದು ಒಳ್ಳೆ ತಕ್ಕ ಬಂದಾಗ ಸಂಬಂಧವ ಅಂದರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ನಂಗೆ ಮಾಡ್ಕೋಬೇಡ. ಏನೋ ನಮ್ಮ ವಿಶ್ವಾಸವಾಗಿರೋನು ಅನ್ನೋ ಲೆಕ್ಕದಲ್ಲಿ ಹೇಳ್ತೇವನಿ. ಏನು ನೀವು ಮದುವೆಗೆ ಒಪ್ಕೊಳ್ಳೋಷ್ಟು ನನಗೆ ಮಾಡಬೇಕು ಅನ್ನೋದಿಲ್ಲ. ಹೆಣ್ಣು ಮಕ್ಕಳನ್ನ ಮನೆ ಮಡಿಕೊಳ್ಳೋದು ಮೊದಲು ಕೆಂಡ ತುಂಬ್ಕೊಳ್ಳಂಗೆ, ಅದೊಂದು ಮನ್ಸಲ್ಲಿ ಇರಲಿ ನಿನಗೆ. ಯಾವ ಓದಿ ನೀನು ಮಡಿಕ ಕೂತಿದ್ದವಪ್ಪ ಲಕ್ಷಗಟ್ಟಲೆ ದುಡ್ಡ. ಒಪ್ಪತ್ತು ಬಡವರು ನಾವು. ಏನಪ್ಪ ಅಂದರೆ ಮಕ್ಕಳು ಒಂದು ಒಳ್ಳೇದು ಅನ್ಸ್ಕೊಂಡಾಗಲೇ ಮಾಡಿಡ್ಬೇಕು. ಅಯ್ಯೋ ಅವ್ನು ಕುಟ್ಪೋನ ಮಾತಾಡ್ತಿದ್ಲಂತೆ, ಇವನು ಕುಟ್ಪೋನ ಮಾತಾಡ್ತಿದ್ಲಂತೆ ಅನ್ಸ್ಕೊಂಡ್ಮೇಲೆ ನಾವು ಇದು ಮಾಡೋಕ್ಕೆ ಈಗ ಮಕ್ಕಳು ಬಾಯ್ಬಿಟ್ಟು ಹೇಳೋಕ್ಕೆಲ್ಲ ಮದುವೆ ಆಗಬೇಕು ನಾವು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಸರಿ ಬಂದದ. ಸುಮ್ಮನೆ ನೀನು ನನ್ನ ಮಾತ ಕೇಳು, ಅಚ್ಚುಕಟ್ಟಾಗ ಅವ್ರೇನ ಮೇಲೆ ಮಾಡೋದು ಕಲಿ ನೀನು. ಇಲ್ಲಿಗೆ ಅಂತಲ್ಲಣ್ಣ, ಯಾರಿಗಾರೇ ಮಾಡು. ನೀನೇನಾರೇ ನೋಡೋದ ವೇಕ್ಳು ಒಪ್ಕೊಂಡು ನಿಮ್ಮೇನು ಒಪ್ಕೊಂಡ್ರೆ ನಾಳೆಗೆ ನಾನು ಹೋಗ್ಬಿಟ್ಟು ಬರ್ತೀನಿ. ಗಂಡು ಮನೆ ಒಂದ್ಸತಿ ಹೋಗಿ ನೋಡ್ಕೊಂಡು ವಾತಾವರಣ ಏನು ತಿಳ್ಕೊಂಡು ಬಂದಮೇಲೆ ಬೇಕಾರೆ ಅವ್ರನ್ನ ಬರೋ ಕೇಳಿದ್ರೆ ಆಯಿತು. ಇನ್ನೇನಪ್ಪ ನೀನು ಹೇಳ್ತಿರೋದು ಒಂದು ಲೆಕ್ಕ ಸರಿಯಾಗಿ ಅದೇನಾ? ಸರಿ ಆಯಿತು ಬಿಡು ಪಾಪ, ನೀನು ನಮ್ಮೊಳೆ ಎತ್ಕಲ್ವ ಹೇಳ್ತಿರೋದು. ನಮಗೂ ಬೇಕಣ್ಣ ಇವತ್ತಿನ ಕಾಲದಲ್ಲಿ ಇವು ನಮ್ಮ ಮೈಕ್ಳು ಸರಿನೇ ಜೊತೆಲಿರೋವು ಹದ್ಗೆಡ್ಸ್ಬಿಡ್ತವೆ. ಏನೇನು ಹಾರಿ ಹೇಳ್ಕೊಟ್ಬಿಡೋದು. ಈಗ ಒಬ್ರು ನೋಡೊಬ್ರು ಕಲ್ತ್ಕೊತವೆ, ಹೇಳಕ್ಕತ್ತದ. ಈಗೇನೋ ನಮ್ಮ ಮಕ್ಕಳು ಅಂತ ನಾವು ಹಿಂಗೆ ಅಂತೀವಿ. ಅಂಗಡಿನ ಸನ್ಯಾಸಿ ಕೆಟ್ಟ ಅಂತ ಜೊತೆಲಿ ಇರೋರು ಹದ್ಗೆಡ್ಸ್ಬಿಡ್ತಾರೆ. ಈಗ ನಮ್ಗೆ ಯಾಕೆ ಬೇಕು? ಏನೋ 4 ಅಕ್ಷರ ಕಲಿಬೇಕು. ಏನು ಅವಕ್ಕೆ ಸಂಬಳ ತೋರಿಸ್ಕೊಂಡು ನಾವು ತಿನ್ಬೇಕಾಗಿತ್ತೇನೋ? ಅಚ್ಚುಕಟ್ಟಾಗಿ ನಮ್ಮ ಮಕ್ಳು ಇರೋದನ್ನ ನಾವು ನೋಡಿ ಬಯಸ್ಬೇಕು ಹೊರತು ಅವಕ್ಕೆ ಸಂಬಳ ತೋರಿಸ್ಕೊಂಡು ತಿನ್ನೋದು ನಮ್ಗೆ ಆಸೆ ಮಾಡಕ್ಕೆ ಹೋಗ್ಬಾರ್ದು ನಾವು. ಏನಂದಿಯೇ? ನೀನು ಹೇಳ್ತಿರೋದು ಸರಿನೇ ಅಣ್ಣ. ಆಯಿತು, ನಾನು ಹೋಗಿ ಈಗ ನಮ್ಮ ಹೊಟ್ಟೆಳು ಮೈತೈಸಕ್ಕೂ ಮಾತಾಡ್ತಿದ್ದಾಳೋ ಹೆಂಗೋ ನೋಡ್ತೀನಿ. ಮಾತಾಡ್ನಿಲ್ಲ ನಾನು ನಾನೇ ಕುಣಿಸ್ಕೊಂಡು ಈ ತರ್ಕಿ ತರಕಂದ್ರವ ಅಂತ ಹೇಳ್ತೀನಿ. ಇನ್ನು ಇವಳು ಮಾಡಬೇಕು ಅಣ್ಣ, ಇವಳು ಆದಮೇಲೆ ಕಿರಿ ಹಣ್ಣು ಮಾಡಬೇಕು. ಅಯ್ಯೋ ಸತ್ಯಾಗಿದ್ದಾಗಲೇ ಸಾಲ್ವೋ ಮಾಡಿ ಕಳ್ಸ್ಬಿಡೋದ ತಗ. ಇನ್ನೇನು ಮಾಡಿ ಯಾವತ್ತಿದ್ರು ಮಾಡೋ ತಪ್ಪೋದದ. ನಾನು ಹೇಳ್ತಾ ಇರೋದು ಕಣ. ಸರಿ, ನಾನು ಈಗ ಹೋಗಿ ಮಾತಾಡ್ತೀನಿ ಅಣ್ಣ. ಮಾತಾಡ್ಬಿಟ್ಟು ನಿನ್ಗೆ ಯಾವ್ದಕ್ಕೂ ನಾನು ಫೋನ್ ಮಾಡೋಕ್ಕಿಲ್ಲ, ನೀನೇ ಬಂದ್ಬಿಡು. ನೀನೇ ಇನ್ನೊಂದು 10 ನಿಮಿಷ 1/4 ಗಂಟೆ ಬಿಟ್ಕೊಂಡು ಬಣ್ಣ ನೀನು. ಸರಿ ಸರಿ ಆಯಿತು, ಬರ್ತೀನಿ ನಡಿಯೋಣ. ನೀನು ಏನಪ್ಪ ಏನೋ ಮಾತಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀರಿ? ಏನೂ ಇಲ್ಲ ಕಣವ. ಇದು ಮಗ ನಿಂದು ಇನ್ನು ಎಷ್ಟು ದಿವಸ ಇರೋದು ಡಿಗ್ರಿ ಮುಖ್ಯಕ್ಕೆ? ಯಾಕಪ್ಪ ಹೇಳು, ಎಷ್ಟು ದಿವಸ ಇರೋದು ಅಂತವ? ಇನ್ನೊಂದು 6 ತಿಂಗಳು ಅದೇ ಕಣಪ್ಪ. ಇನ್ನು 6 ತಿಂಗಳ ಡಿಗ್ರಿ ಮುಗೀತದೆ. ಮುಂದಕ್ಕೆ ನಾನು ಮುಂದೆ ಓದಬೇಕು ಅಂತ ಆಸೆ ಆಗದೆ ಕಣಪ್ಪ. ಮುಂದೆ ಓದ್ತೀನಿ. ನನ್ನ ಮಾತಾ ಕೇಳು. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಸುಮ್ಮನೆ
ಮದುವೆ ಮಾಡ್ತೀವಿ, ಮದುವೆ ಆಗಿ ಇರೋದು ಕಲಿ ನೀನು. ಯಾಕೆ ನಾನೇನು ಬಾರವಾಗಿದ್ದಾನ ನಿಮಗೆ? ನೋಡು ನೋಡು ಹೆಂಗಂದಿ ಅಂತ. ಮಕ್ಳು ಯಾವತ್ತು ತಂದೆ ತಾಯಿ ಬರೋದರವ, ಯಾಕೆ ಹಿಂಗಂದಿ ನೀನು? ಬಾರನವಿಲ್ಲ ಎಂಥದ್ದು ಇಲ್ಲವ. ನಮ್ಮ ಮಾತ ಕೇಳು ನೀನು. ಸುಮ್ಮನೆ ಮದುವೆ ಬಿಡು ಮಗಳೇ ನೀನು. ಅಪ್ಪ ಸುಮ್ಮನೆ ನೀನು, ನಿನ್ಗೆ ಗೊತ್ತಾಗಕ್ಕಿಲ್ಲ. ನಾನು ನಿನಗೆ ಓದಬೇಕು ಅಂತ ಇಷ್ಟ ಆಗಿವ್ನಿ ಕಣಪ್ಪ. ಹಂಗಲ್ಲ ಕಣ್ಮಗಳೇ, ನನ್ನ ಮಾತ ನೀನು ಅರ್ಥ ಮಾಡ್ಕೊ. ಈಗ ನಮ್ಮ ಆಸ್ತಿ ನಮ್ಮ ಹೆಸರಲ್ಲಿ ಇಲ್ಲ. ಈಗ ನನಗೆ ಏನಾರೇ ಆಚೆ ಚೂರ ಆಗೋಯ್ತು, ನಿಮ್ಮ ಅವ್ವ ಇಬ್ಬರನ್ನೂ ಮದುವೆ ಮಾಡೋಕ್ಕೆ ಏನು ಮಾಡಾಳು? ಯಾರಿದ್ದಾರವ ಹಿಂದು ಮುಂದು? ಅಪ್ಪ ಬಿಡ್ತೋನು. ಯಾಕೆ ನೀನು ಚೆನ್ನಾಗಿದೆಯಲ್ಲ, ಏನು ನಿನಗೆ ಹಂಗೆಲ್ಲ ಅನ್ಬೇಡ ನೀನು. ಯಾಕಪ್ಪ ಹಂಗಂದಿ ನೀನು? ನೀನು ಸರಿ ಬಿಡು. ಹೇಳೋದು ಕಣವ, ಏನೇನು ಅಂದಕ್ಷಿಣೆಗೇನು ಸತ್ತೋಗ್ಬಿಡ್ತಿದ್ನ? ಬಿಡ್ತೋನಪ್ಪ ನೀನು. ಅಯ್ಯೋ ಮಗ, ಯಾರು ಶಾಶ್ವತಲ್ಲ, ಒಂದು ದಿವಸ ಹೋಗರೆ. ಈಗ ಚಾಮಮ್ಮ ನೋಡು, ರಾತ್ರಿ ಚೆಂದಾಗೆ ಉಣ್ಬಿಟ್ಟು ತಿನ್ಬಿಟ್ಟು ಚೆನ್ನಾಗೆ ಮನಗಿದ್ಲು. ವಾತಾವರಣಕ್ಕೆ ಇದ್ದಕ್ಕಿದ್ದಂಗೆ ಸತ್ತೋಗೋಳೆ. ಹಂಗೆ ಇವತ್ತಿನ ಕಾಲದಲ್ಲಿ ಹೇಳೋಕ್ಕಾಯ್ತಿಲ್ಲವ. ನಾವೊಂಚೂರು ಗಟ್ಟಿಯಾಗಿದ್ದಾಗಲೇ ಮದುವೆ ಆಗ್ಬಿಟ್ರೆ ಬಸುತನ ಬಾಣ್ತಾನ ಎಲ್ಲನೂ ಮಾಡೋಕ್ಕೂ ಸರಿ ಹಾಕಿಲ್ವವ. ಸುಮ್ಮನೆ ಒಪ್ಕೊಂಡು ಮದುವೆ ಆಗು ಮಗ. ಈಗ ನೀನು ಮದುವೆ ಆದರೆ, ಈಗ ನಿನ್ನ ತಂಗಿನ ಮದುವೆ ಮಾಡೋಕೆ ಮುಂದಕ್ಕೆ ಸರಿ ಹಾಕಿಲ್ವವ. ಎಲ್ಲರೂ ಭಾಳ ಹಿಂಸೆ ಆಯ್ತದೆ ಕಣವ, ಅದಕ್ಕೆ ಹೇಳ್ತಾ ಇರೋದು. ಹಂಗೆ ಅಂದ್ಬಿಟ್ಟು ಏನು ಕಾಟಿ ಪೂಟಿಗಳಿಗೆ ನಾನು ಮಾಡಿಕ್ಕಿಲ್ಲ ಕಣವ, ಅಚ್ಚುಕಟ್ಟಾಗಿ ಮಾಡಿ ಕಳಿಸ್ತೀನಿ. ಅಲ್ಲ ಕಣಪ್ಪ, ಏನು ದುಡ್ಡ ಮಡಿಕೊಂಡು ಕೂತಿದ್ಯಾ ಮದುವೆ ಮಾಡೋಕ್ಕೆ? ದುಡ್ಡೇ ಇಲ್ಲ, ನೀನೇ ಸಾರ ಮಾಡ್ಕೊಂಡು ಅಯ್ಯ ಬಂದ್ಬಿಟ್ಟು ಬೋದ್ಬಿಟ್ಟೋಯ್ತದೆ. ಎಲ್ಲಿ ದುಡ್ಡಿರೋದು ನಿನಗೆ? ಅಯ್ಯೋ, ಅದ್ರ ಬಗ್ಗೆ ದುಡ್ಡಿನ ಬಗ್ಗೆ ನೀನು ಯಾಕೆ ತಲೆಗೆಡ್ಸ್ಕೊಂಡಿವ? ನೀನು ಮದುವೆಗೆ ಒಪ್ಕೋ, ಅದು ಸಾಕು. ಯಾವತ್ತಿದ್ರು ಮಾಡಲೇಬೇಕು ಮಗ, ಮದುವೆಗೆ ನೀನು ಒಪ್ಕೋ ಸುಮ್ಮನೆ ನೀನು. ಏನವ, ಏನು ತೀರ್ಮಾನ ತಗೊಂಡ್ರಣ? ಅದಕ್ಕೆ ಹೇಳ್ತೇವೆ ಕಣ, ನನ್ನ ಮಗಳದ್ದು ಏನಿಲ್ಲಣ್ಣ. ದುಡ್ಡು ಕಾಸಿಲ್ದಂಗೆ ಪರದಾಡ್ತೀಯೇ ಅಂತಂಗೆ ಆಡ್ತಾಳೆ. ಅವಳು ಹೇಳೋದು ಸರಿನೇ. ಆಗ ಅನ್ಕೊಂಡು ನಾವು ಹೆಣ್ಮಕ್ಳನ್ನ ಎತ್ಬಿಟ್ಟು ಸಾಲ್ವೋ ಸೋಲ್ವೋ ಮಾಡಿ ನಮ್ಮ ಜವಾಬ್ದಾರಿ ಇಳಿಸ್ಕೋಬೇಕು ಕಣವ. ಹಂಗಂದ್ರೆ ಆದದ ನೀನು? ಮುಂದಕ್ಕೂ ಓದಬೇಕು ಅಂತ ಆಸೆ ಆಗಿತ್ತು. ನೋಡೋದೇ ಬೇಕಾರೆ ಗಂಡ್ನವ್ರಿಗೆ ನಾನು ಹೇಳ್ತೀನಿ, ಹುಡುಗಿ ಓದಬೇಕು ಅಂತದೆ, ಚೆನ್ನಾಗಿ ನಂಬರ್ ಏನೋ ತೆಗ್ದದೆ ಅಂತವ. ಅಯ್ಯೋ ಅಣ್ಣ, ಮದುವೆ ಮಾಡ್ಕೊಳ್ಳೋಗಂಟ ಆಯ್ತದೆ ಅಂತಾರೆ, ಆಮೇಲೆ ಆಯ್ಕಿಲ್ಲ ಅಂತಾರೆ. ಅವೆಲ್ಲ ಯಾಕೆ ಬೇಕಣ್ಣ? ಮದುವೆ ಆದಮೇಲೆ ಅಚ್ಚುಕಟ್ಟಾಗಿ ಮನೇಲಿ ಇರಬೇಕು ಅಣ್ಣ. ಇನ್ನೇನಣ್ಣ? ಓ, ನೀನೇನು ಹೇಳ್ತೀಯ ಕನಕ, ಇವತ್ತಿನ ಮಕ್ಳುಗಳು ಕೇಳ್ಬೇಕಲ್ಲ. ಏನಾದ್ರು ಮಾಡೋಕ್ಕಾಯ್ತದವ? ಈಗ ಬೇಜಾರು ತಿಳ್ಕೊಬೇಡ. ಯಾವ್ದಾರೇ ಲವ್ ಪಾವು ಅಂತವ ಏನಾರೇ? ಅಯ್ಯೋ ಆ ಥರ ಏನಿಲ್ಲ. ಅಯ್ಯೋ ಅಣ್ಣ, ನನ್ನ ಮಕ್ಕಳು ಅಪ್ರಂಜಿ ಕಣ, ಅಪ್ರಂಜಿ ಇಬ್ಬರು ಅಷ್ಟೇ ಭಾಳ ಒಳ್ಳೆ ಮಕ್ಕಳು. ಹಂಗೆಲ್ಲ ನನ್ನ ಮಕ್ಳಂಗೆ ಬುದ್ಧಿ ಕಲ್ತಿಲ್ಲ. ಬೇಜಾರು ತಿಳ್ಕೊಬೇಡಣ್ಣ, ಕೇಳ್ಬೇಕಲ್ಲಣ್ಣ. ಕೇಳ್ಬೇಕಲ್ಲ, ಅದಕ್ಕೆ ನಾನು ಕೇಳಿದ್ದು. ಇವತ್ತೊಂದು ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತವ ನಿನ್ಗೆ ಗೊತ್ತಿರಕ್ಕಿಲ್ಲ. ಅವ್ರು ಹಂಗೆ ಮಾಡ್ಕೊಬಿಟ್ಟಿರ್ತಾರೆ. ಆಮೇಲೆ ಇದಾಯ್ಕಿಲ್ವಾ, ತೊಂದರೆ ಆಯ್ಕಿಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಯಾಕಂದ್ ಬಿಡೋಣ, ಆ ಥರ ಏನಿಲ್ಲ. ನನ್ನ ಮಕ್ಕಳು ಆ ಬುದ್ಧಿ ಕಲ್ತಿರಕತ್ತೆ. ಒಳ್ಳೇದು. ಈಗ ಯಾರೋ ಒಂದು ಗಂಡದೆ ಅಂತ ಹೇಳ್ತಾವ್ರೇವ, ನಾನೀಗ ಹೋಗಿ ನೋಡ್ಕೊಂಡು ಬರ್ತೀನಿ ಅಲ್ಲಿ ವಾತಾವರಣ ಫಸ್ಟು ಹೆಂಗೆ ಏನು ಅಂತವ. ನನಗೂ ಒಪ್ಪಿಗೆ ಆದರೆ ನಾನು ಹುಡುಗನ ಬರೋಕೆ ಹೇಳ್ತೀನಿ. ಈಗ ನಿನ್ಗೆ ಹೆಂಗೆ ಅಕಸ್ಮಾತ್ ಬಂದು ನೋಡ್ಕೊಂಡು ಹೋದ್ರು ನಿಮ್ಮ ಅವ್ವ ಅಪ್ಪ ಒಪ್ಕೊಂಡು ಮದುವೆ ಮಾಡೋದು ಆದೀವ? ಹೆಂಗೆ ಹೇಳು? ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಮಾತುಕತೆ ಬರಬೇಡ್ದು. ಒಪ್ಕೊಂಡು ಖುಷಿಯಿಂದ ಆಯ್ತೀನಿ ಅಂದರೆ ಮುಂದುವರಿಯೋದ, ಇಲ್ದಾರ ಬೇಡ. ಇನ್ನೇನಣ್ಣ? ಸರಿ ಕಣಣ್ಣ, ಸರಿ ನೀನು ಹೇಳ್ತಿರೋದು. ಹೇಳವ, ಅಂಕಲ್ ಕೇಳ್ತಾ ಇಲ್ವಾ? ಹೇಳು ನೀನು. ಸರಿ ಕಣಪ್ಪ, ಆಯಿತು. ನಿಮ್ಮ ಇಷ್ಟ ರೀ, ನನ್ನ ಇಷ್ಟ. ಬಿಡು ಮತ್ತೆ, ಇಷ್ಟು ಹೇಳಿದ್ಮೇಲೆ ಇನ್ನೇನು. ಬಿಡು ಅಣ್ಣ, ನಾನು ಹೋಗ್ಬಿಟ್ಟು ಬರ್ತೀನಿ ಮತ್ತೆ. ಕುತ್ಕೊಂಚು ಕಾಪಿನಾರು ಮಡುತ್ತೀನಿ ಅಣ್ಣ. ಸಿದಣ್ಣ ಬೇಡ ಕತೆವ, ನಾನು ಎದ್ದು ವಾತಾವರಣ ಹೊಂಟೋಯ್ತೀನಿ ನಾಳಿಕೆ. ಓಟ್ಪ ಅಣ್ಣ, ಓಟ್ಪ, ಕುತ್ಕೊಂಡು ಟೀ ಕುಡಿವೆ. ಇಲ್ಲ ಕತೆ ಬೇಡಕ್ಕ, ಸುಮ್ಕಿರು. ನೀವೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನುಯ್ಯೋ ಹೆಣ್ಮಕ್ಳು ಎಷ್ಟು ದಿವಸ ಇರ್ಸ್ಕೊಂಡು ಎಷ್ಟು ಓದಿಸ್ರು ಬಡವರು ನಾವು ಕೆಲಸ ಕೊಡ್ಸೋಕ್ಕಾಗ್ತದ? ಏನೋ ಒಂದು ಅನುಕೂಲವಾಗಿ ಬಂದಿರ್ತಾವು, ಮದುವೆ ಮಾಡಿ ಕಳಿಸಿದ್ರೆ ಅವ್ರಾರು ಒಂದು ನೆಮ್ಮದಿಯಾಗಿರ್ತಾರೆ ಅಂತಂಗೆ ಆಸೆ ಮಾಡ್ತೇವೆ. ಅಯ್ಯೋ, ಹೆಂಗೋ ನನ್ನ ಮಕ್ಕಳು ಇಬ್ಬರು ಇಲ್ಲಿದ್ದ ಅನ್ಕೊನುವೆ ಭಾಳ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಂದು ಒಳ್ಳೆ ಹೆಸರು ತಂದು ಕೊಟ್ಟವ್ರೆ. ಮುಂದಕ್ಕೂ ಹಂಗೆ ಇದ್ಬಿಟ್ರೆ ಅಷ್ಟೇ ಸಾಕು. ಎಷ್ಟು ಓದಿಸ್ರು ಅಷ್ಟೇ ನಮ್ಮಂಥ ಬಡವ್ರಿಗೆ ಕೆಲಸ ಕೊಡ್ಸೋಕ್ಕಾಗ್ತದ? ಅದಕ್ಕೆ ಕಣ್ರಪ್ಪ ಮಾಡ್ಬಿಡೋದ ಅಂತವ. ಹೆಂಗೋ ಆಯ್ತೀನಿ ಅಂತ ಅವಳು ಬಾಯಲ್ಲಿ ಬತ್ತಲ್ಲ, ಅದಾಗ ನೋಡ್ಬಿಟ್ಟು ತಟ ಮಾಡಿಬಿಟ್ಟು ಕಿರಿ ಹೆಣ್ಣು ಅದೇ ಅದನ್ನ ಮಾಡ್ಬೇಕಲ್ಲ. ಅಯ್ಯೋ, ಏನು ಮಾಡಿರಿ ಹೇಳಿ. ಸರಿ ಕಣ್ರಪ್ಪ, ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಹಂಗೆ ಹೊಸದಾಗಿ ಶುರುವಾಗಿರುವ ಅನುರಾಗದ ಅಲೆಗಳು ಹೊಸ ಸ್ಟೋರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬರೋರ ಮತ್ತೆ ನಮಸ್ಕಾರ.